ಫ್ರೆಂಡ್ಸ್, ಇದೆ ಪೆನುಗೊಂಡ ಫೋರ್ಟ್. ಇದು ಬಂದ್ಬಿಟ್ಟು ಕೃಷ್ಣದೇವರಾಯನವರ 2ನೇ ರಾಜಧಾನಿ. ಮೊದಲನೇ ರಾಜಧಾನಿ ನಮ್ಮೆಲ್ಲರಿಗೂ ಗೊತ್ತಿರೋದು ಹಂಪಿ. ಸೊ ವಿಜಯನಗರದ ಸಾಮ್ರಾಜ್ಯದ 2ನೇ ರಾಜಧಾನಿಯನ್ನು ನಾವು ನೋಡೋದಕ್ಕೆ ಹೊರಟಿದ್ದೀವಿ. ಈಗ ಈ ರೋಡ್ ನೋಡ್ತಿದ್ದೀರಾ, ಜಸ್ಟ್ 9 ಸೆಕೆಂಡ್ ಕ್ಲಿಪ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. 40,000 ಜನದ ಮೇಲೆ ನೋಡಿದೆ ಅದನ್ನು. ಸೊ ಆದ್ದರಿಂದ ಆ ರೋಡ್ ಹೇಗಿದೆ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ನಾನು ವೀಡಿಯೋನ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಡೆ ಥರ ತೆಗ್ದವನೇ, ಅರ್ಧ ಆದಮೇಲೆ ತೆಗ್ದಿಲ್ಲ ಅವನು, ಅದಕ್ಕೆ ಅರ್ಧ ಮಾತ್ರನೇ ಪ್ರೆಸೆಂಟ್ ಮಾಡ್ತೀನಿ. ಫ್ರೆಂಡ್ಸ್, ಈ ರೋಡ್ ಮಾತ್ರ ಬೈಕರ್ಸ್ ಹೆವನ್ ಅಂತ ಹೇಳ್ಬೋದು. ರೋಡ್ ಮಾತ್ರ ಸೆಕ್ಸಿ ಆಗಿದೆ. ಸೊ ನಮ್ಮ ಟಿಪಿಕಲ್ ಕನ್ನಡಿಗ ಅದರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬರುತ್ತೆ ಗೊತ್ತಾ, ತಟ್ಟೋನ ತಟ್ಟೋನ ಸ್ವರ್ಗದ ಬಾಗಿಲು ಅಂತ. ಇಲ್ಲಿಗೆ ಬಂದಮೇಲೆ ನನಗೆ ಫೀಲ್ ಆಗುತ್ತೆ. ಬಟ್ ಹಂಗೆ ಏನಾದ್ರು ತಟ್ಟಿದ್ರೆ ಆ ಕಡೆಯಿಂದ ಬಂದು ಯಾವನಾದ್ರು ತಟ್ಬಿಡ್ತಾನೆ, ಬಿಕಾಸ್ ರೋಡ್ ಹಂಗಿದೆ. ಸೊ ಈ ವಿಡಿಯೋ ತೆಗೆದ್ಮೇಲೆ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ರೋಡ್ ಕ್ಲೋಸ್ ಆಗಿದೆ ಅಂತ ಒಂದು ನ್ಯೂಸು. ಸೊ ನನಗಂತೂ ಹೋಗುವಂಥ ಅದೃಷ್ಟ ಸಿಕ್ತು. ಫ್ರೆಂಡ್ಸ್, ವಿಜಯನಗರ ಸಾಮ್ರಾಜ್ಯದ 2ನೇ ರಾಜಧಾನಿ ಪೆನುಗೊಂಡ. ಇದನ್ನು ಇವತ್ತು ನೋಡೋದಕ್ಕೆ ತುಂಬಾ ಬೇಜಾರಾಗ್ತದೆ. ಒಂದು ಕಾಲದಲ್ಲಿ ಇದಕ್ಕಿದ್ದಂಥ ವೈಭವನೇ ಬೇರೆ. ಈಗಂತೂ ಇಲ್ಲಿ ಟೆಂಪಲ್ಸ್ ಆಗಲಿ ಬೇರೆ ಪ್ಲೇಸಸ್ ನೋಡ್ರೆ ಎಲ್ಲ ಒಡೆದೋಗಿರೋದು, ಬಿದ್ದೋಗಿರೋದೇ ನಮಗೆ ಕಾಣಿಸ್ತಿದೆ. ಇಲ್ಲಿನ ಜನರಂತೂ ನಿಧಿಗಳ ಬೇಟೆ ಮಾಡಿಬಿಟ್ಟಿದ್ದಾರೆ ಟೆಂಪಲ್ಸಲ್ಲಿ. ಪ್ರತಿಯೊಂದು ಟೆಂಪಲ್ ಹೋಗೋದು, ಮೂರ್ತಿ ಕೆಳಗಡೆ ಅಗದು ಅಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡೋದು. ತುಂಬ ಪ್ಲೇಸಸ್ ಹಾಗೆ ಆಗಿಬಿಟ್ಟಿದೆ. ನೆಕ್ಸ್ಟ್ ಫರ್ದರ್ ಕ್ಲಿಪ್ಸಲ್ಲಿ ನೋಡಿಸ್ತೀನಿ, ನೀವು ನೋಡ್ಬೋದು. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಡ್ಕೋ ಬಂದಿದ್ದಕ್ಕೆ ಏನಾರು ಸಿಕ್ತಪ್ಪ ಅಂತಂದರೆ ಇದು ಒಬ್ಬನೇ ಸ್ಟ್ರಕ್ ಆಗಿ ನಿಂತಿರೋದು ಬಿಟ್ರೆ ಏನೂ ಇಲ್ಲ. ಅದಾರಿ ಇಲ್ಲಿಗೆ ಎಂಡ್. ಎಲ್ಲೆಲ್ಲಿ ಏನೇನು ಕಟ್ಟವರೋ ಗೊತ್ತೈತಿಲ್ಲ. ಹೇಳಿದ್ನಲ್ಲ, ಮೇಂಟೆನೆನ್ಸ್ ಇಲ್ದಿರ ಶಿಥಿಲಾವಸ್ಥೆಗೆ ಬರೋದು ಒಂದಾದರೆ, ಇಲ್ಲಿನ ಜನರು ಗುಪ್ತ ನಿಧಿಗಳ ಬೇಟೆ ಹೆಂಗೆ ಮಾಡಿದ್ದಾರೆ ಅಂತ ನೋಡಿ. ಇದು ಕೂಡ ಗುಪ್ತ ನಿಧಿ ಬೇಟೆ.
ದ್ವಾರಪಾಲಕರು. ವಾವ್, ಏನ್ ಗುರು ಇದು, ಎಲ್ಲಿ ನೋಡಿದ್ರು ಹಳ್ಳ. ಛೇ, ಈ ರೇಂಜ್ಗ ನಮ್ಮ ಇತಿಹಾಸನ ಕಾಪಾಡಬೇಕಾದಂಥ ಜನಗಳೇ ಹಿಂಗೆ ಮಾಡ್ತಿದ್ರೆ ಯಾರಿಗೆ ಅಂತ ಹೇಳೋಣ, ಎಷ್ಟು ಅಂತ ಹೇಳೋಣ, ಏನಂತ ಹೇಳೋಣ. ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ. ಉದಯಗಿರಿ ಅಂತ ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಾಂತ್ಯ ಇದೆ. ಆ ಊರಲ್ಲಿ ಹೆಚ್ಚು ಕಮ್ಮಿ 365 ದೇವಸ್ಥಾನಗಳು ಒಂದೇ ಊರಲ್ಲಿದೆ. ಪ್ರತಿದಿನವೂ ಒಂದೊಂದು ಟೆಂಪಲಿಂದನೂ ಮೂಲ ವಿರಾಟನ ಆಚೆಗೆ ತಂದು ಉತ್ಸವ ನಡೆಸೋರು. ಸೊ ಒಂದೊಂದು ಟೆಂಪಲ್ ಕಂಪ್ಲೀಟ್ ಮಾಡ್ಕೊಂಬರೋಷ್ಟರಲ್ಲಿ ಒಂದು ವರ್ಷ ಆಗೋಗುತ್ತೆ. ಸೊ ಅಷ್ಟು ಟೆಂಪಲ್ಸಿಗೂ ಇದೇ ಗತಿ ಹಿಡಿದಿದೆ. ಸೊ ಮೂಢನಂಬಿಕೆ ಯಥೇಚ್ಛವಾಗಿ ಬೆಳೆದೋಗಿದೆ. ಪೂಜೆ ಮಾಡೋದು, ಈ ರೀತಿ ಬಂದು ನಿಧಿ ಬೇಟೆ ಮಾಡೋದು, ಅಲ್ಲಿರುವಂತಹ ಎಷ್ಟು ವಿಶೇಷಗಳನ್ನು ಹಾಳು ಮಾಡ್ತಿದ್ದೆ. ಹಿಂಗಾಗಬಾರ್ದಿತ್ತು, ಬಟ್ ಹಿಂಗೆ ಆಗಿದೆ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತದೆ ಈ ಪ್ಲೇಸ್ನಲ್ಲಿ. ಗಜಲಕ್ಷ್ಮಿ ಇವಾಗ ನಾವು ನೋಡ್ತಿರೋದು. ದ್ವಾರಪಾಲಕರಲ್ಲಿ ಒಬ್ಬರನ್ನ ನಾವು ನೋಡ್ತಿದ್ದೀವಿ ಈಗ. ಫ್ರೆಂಡ್ಸ್, ಇವಾಗ ನಾವು ನೋಡಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೇ ಅಂದ್ಕೊಳ್ತಿದ್ದೀನಿ. ಇಸ್ಕಾನ್ ಸಂಸ್ಥೆಯವರು ಈ ರೋಡ್ ಹಾಕಿ ಮತ್ತೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಿಜಾಂಶಗಳು ಎಷ್ಟು ಅಂತ ಗೊತ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದಕ್ಕೆ ಪಾರ್ಟ್ 2 ಆಗಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದರಲ್ಲಿ ಶ್ರೀ ಕೃಷ್ಣ ದೇವರಾಯನವರ ಗಗನ್ ಮಹಲನ್ನು ನೋಡ್ಬೋದು. ಅವರ ಮಗ ಸತ್ತಿದ್ದು ಕೂಡ ಅದೇ ಮಹಲಲ್ಲಿ. ಫ್ರೆಂಡ್ಸ್, ಆ ವಿಡಿಯೋ ನೋಡೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಪೆನುಗೊಂಡದ ಅಸಲಿ ವಿಡಿಯೋ.